ಆಲ್ರೆಡಿ ನಿಮ್ಮ ದರ್ಶನ ಆಗೋಗೈತೆ. ಅವನೇ ಫಸ್ಟು ದರ್ಶನ ಮಾಡಿರೋದು. ನಾನು ಇವಾಗ ಹೋಗ್ತಾಯಿದ್ದೀನಿ ದರ್ಶನ ಮಾಡೋಕ್ಕೆ. ಸೊ ಚೆಕ್ಕಿಂಗ್ ಮಾಡ್ತಾಯಿದ್ದೀವಿ ರೂಮ್ನ. ಸೊ ಚೆಕ್ಕಿಂಗ್ ಮಾಡಿದ್ಮೇಲೆ ಅಣ್ಣನೂ ಕೂಡ ಲೇಟ್ ಆಗುತ್ತೆ ಡ್ಯೂಟಿಗೆ ಅಂತ ಅವ್ನು ಬೇಗ ದರ್ಶನ ಮುಗ್ದಿರೋದ್ರಿಂದ ಅಲ್ಲೇ ಬಸ್ ಹತ್ಕೊಬಿಟ್ಟ. ನಾವೆಲ್ಲರೂ ಕೂಡ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸಾಲೇನು ಬರೀ 4 ಲೈನ್ ಇತ್ತು ಅಷ್ಟೇ. 4 ಜನಕ್ಕೂ 4 ಲೈನ್ ಅಂತ ರೇಗಿಸ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡಿಕೊಂಡು ಬೇಗನೆ ದರ್ಶನ ಎಲ್ಲ ಮುಗೀತು. 1 ಅವರಲ್ಲೇ ಮುಗ್ದೋಯ್ತು. ಸೊ ಹೊರಗಡೆ ಫೋಟೋ ಅಲ್ಲಿ ವಿಡಿಯೋ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಈಚೆ ಬಂದಮೇಲೆ ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಅಲ್ಲೇ ಇರೋ ಶ್ರಾವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಇರೋ ಥರ ಇಲ್ಲೂ ಒಂದು ಚಿಕ್ಕದಾಗಿದೆ. ಅದನ್ನು ನೋಡಿಕೊಂಡು ಅಲ್ಲಿಂದ ನಾವು ಸೌತಡ್ಕಗೆ ಹೋಗೋಣ ಅಂತ ಹೋದ್ವಿ. ಟಿಫನ್ ತಿನ್ನೋಕ್ಕೆ ಧರ್ಮಸ್ಥಳದಲ್ಲಿ ಎಲ್ಲೂ ಕೂಡ ಟಿಫನ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಸೌತಡ್ಕ ಹೋಗಬೇಕಾದ್ರೆ ಅಂದವೇ ಅಲ್ಲೇ ಒಂದು ಹೋಟ್ಲು ಸಿಕ್ತು. ಅಲ್ಲಿ ಚೆನ್ನಾಗೂ ಇತ್ತು ಫುಡ್ಡು. ಸೊ ಅಲ್ಲಿ ತಿನ್ಕೊಂಡು ಸೌತಡ್ಕಗೆ ಹೋದ್ವಿ. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ನಾವು ಅಂದ್ಕೊಂಡಿದ್ದಾದರೆ ಬಂದು ಗಂಟೆ ಕಟ್ತಾರೆ. ಅಂದರೆ ತುಂಬ ಜನ ಗಂಟೆ ಕಟ್ಟೂ ಇದ್ದಾರೆ ಕೂಡ, ಆಗಿದೆ ಅಂತಲೇ ಅರ್ಥ. ಸೊ ತುಂಬ ಚೆನ್ನಾಗಿತ್ತು. ವೆದರು ಕೂಡ ಫುಲ್ ಗಾಳಿ ಬೀಸ್ತಾ ಇತ್ತು. ಸೊ ಅಲ್ಲೇ ಮಡಕೆ ಮತ್ತು ಗ್ಲಾಸಲ್ಲಿ ಸೋಡಾ ಸಿಗುತ್ತೆ. ಅಂದರೆ ಮೈಸೂರಲ್ಲೆಲ್ಲ ಕುಡಿತೀವಿ ಕಾಮನ್ನು, ಬಟ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆನೇ ತುಂಬ್ಕೊಬಿಡ್ತು. ಸೊ ನನ್ನ ಹಸ್ಬೆಂಡ್ ಗ್ಲಾಸಲ್ಲಿ ಕುಡಿದ್ರು, ನಾನು ಮಡಕೆಲಿ ಕುಡಿದೆ. ಅಣ್ಣ ಸಾಕು ಅಂದರೂ ಅವ್ರು ಹಾಕ್ತಾನೇ ಇದ್ದರು, ಖಾಲಿನೇ ಆಗ್ತಿರ್ಲಿಲ್ಲ. ಸೊ ಅಲ್ಲೇ ಮುಗಿಸ್ಕೊಂಡು ನಾವು ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲೂ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದರೆ ಫುಲ್ಲು ಕ್ರೌಡ್ ಇತ್ತು. ಧರ್ಮಸ್ಥಳದಲ್ಲಿ ಅಷ್ಟು ರಶ್ ಇರಲಿಲ್ಲ, ಇಲ್ಲಿ ತುಂಬ ಕ್ರೌಡ್ ಇತ್ತು. ಸೊ ದೇವ್ರ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ. ಹೋಗ್ಬೇಕಾದ್ರೆ ಹಂಗೆ ಚಿಕ್ಕದಾಗಿ ಒಂದು ಫಾಲ್ಸು ಕೂಡ ಕಾಣಿಸ್ತು. ತುಂಬ ಮಳೆ ಬೀಳ್ತಾ ಇತ್ತು. ಹಿಮನೂ ಕೂಡ ತುಂಬ ಅಂದರೆ ತುಂಬ ಇತ್ತು. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಧರ್ಮಸ್ಥಳದಲ್ಲಿ ಮಳೆ ಬೀಳ್ತಿರ್ಲಿಲ್ಲ, ಸುಬ್ರಹ್ಮಣ್ಯದಲ್ಲಿ ತುಂಬ ಮಳೆ ಇತ್ತು. ಸೊ ಅಲ್ಲೇ ಹೋಗ್ಬೇಕಾದ್ರೆ ಟೀ ಸ್ಟಾಲ್ನಲ್ಲಿ ಟೀ ಕುಡ್ಕೊಂಡು ಅಲ್ಲಿರೋ ಸುತ್ತ ನೇಚರ್ ನೋಡ್ತಾ ಇದ್ದರೆ ಅಲ್ಲೇ ಕಳೆದೋಗ್ಬಿಡ್ಬೇಕು ಆ ಥರ ಇತ್ತು. ಸೊ ಅಲ್ಲಿಂದ ಎಲ್ಲರೂ ಟೀ ಕುಡ್ಕೊಂಡು ಸಣ್ಣ ಬ್ರೇಕ್ ತೊಗೊಂಡು ಅಲ್ಲಿಂದ ಮತ್ತೆ ನಾವು KR ನಗರಕ್ಕೆ ಹೊರಟ್ವಿ. ಎಲ್ಲೂ ಕೂಡ ನಿಲ್ಲಿಸಲಿಲ್ಲ. ಇಲ್ಲಿ ಹೆಂಗಪ್ಪ ವೆದರು ಅಂದರೆ ಒಂದು ಕಡೆ ಮಳೆ ಬಿದ್ದರೆ ಇನ್ನೊಂದು ಕಡೆ ಮಳೆ ಬೀಳ್ತಿರಲಿಲ್ಲ. ಸೊ ಅದರಿಂದ ನಿಲ್ಲಿಸ್ತಿದ್ದಿದ್ದು ಅಷ್ಟೇ. ಸೊ ಆದಿಚುಂಚನಕಟ್ಟೆ ಮೇಲೆ ನಾವು ಬಂದಿದ್ದು. ನಾವು ಅಣ್ಣಂಗೆ ಕಾರ್ ಕೊಟ್ಬಿಟ್ಟು ಅಲ್ಲಿಂದ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬೈಕಲ್ಲಿ ಬರ್ತಾಯಿದ್ವಿ. ಮೈಸೂರಿಗೆ ಬರೋ ತನಕ 7 ಗಂಟೆ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.